ಡಿಕೆಶಿ ಎಚ್ಡಿಕೆಯ ನಡುವೆ ಬಿಡದಿಯ ಟೌನ್ಶಿಪ್ ವಾರ್ ಸದ್ಯಕ್ಕೆ ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪಂಥಾಹ್ವಾನ ಕೊಟ್ಟಂತ ವಿಚಾರಕ್ಕೆ ಮತ್ತೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಡದಿಯ ಟೌನ್ಶಿಪ್ ವಾರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಎಚ್ಡಿಕೆಯ ನಡುವೆ ಈ ವಾರ್ ಮುಗಿತಾ ಇಲ್ಲ. ಪಂಥಾಹ್ವಾನ ವಿಚಾರಕ್ಕೆ ಮತ್ತೆ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಚರ್ಚೆಗೆ ಆಹ್ವಾನ ಕೊಟ್ಟವರು ಅವರು, ನಾನು ರೆಡಿ ಆಗಿದ್ದೀನಿ, ಅವರು ಜನರ ಮುಂದೆ ಬರಲಿ, ಅಲ್ಲೇ ಚರ್ಚೆ ಆಗಲಿ, ಜನರ ಮುಂದೆ ಚರ್ಚೆ ಆಗೋಕೆ ನಂದೇನು ತಕರಾರಿಲ್ಲ, ಅವರು ಯಾವ ರೈತರ ಬಳಿ ಮಾತನಾಡಿದ್ದಾರೆ, ಯಾರು ಒಪ್ಪಿದ್ದಾರೆ ಅನ್ನುವಂಥದ್ದು ಹೇಳಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಯಾವಾಗ ಬೇಕಾದರೂ ಬರ್ತೀನಿ, ನಾನು ರೆಡಿ ಆಗಿದ್ದೀನಿ, ಬಂದರೆ ಒಟ್ಟಿಗೆ ಹೋಗೋಣ. ಡಿಕೆ ಶಿವಕುಮಾರ್ಗೆ ಮತ್ತೆ ಸವಾಲು ಹಾಕಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗ ಅವರು ಚರ್ಚೆ ಕರೆದಿದ್ದಾರೆ, ನಾನು ರೆಡಿ ಇದ್ದೀನಿ, ನಾನು ಯಾವಾಗ ಬೇಕಾದರೂ ಬರ್ತೀನಿ, ಬಂದರೆ ಒಟ್ಟಿಗೆ ಹೋಗೋಣ. ಯಾವ ರೈತರ ಹತ್ರ ಮಾತಾಡಿದ್ದಾರೆ, ಯಾರಿಗೆ ಇದ್ರ ಬಗ್ಗೆ ಒಪ್ಪಿಗೆ ಇದೆ, ಅದನ್ನು ಹೇಳಲಿ ಬೇಕಾದರೆ ಅಂತೇಳಿ ಪ್ರತಿ ಸವಾಲು ಹಾಕಿದ್ದಾರೆ ಎಚ್.ಡಿ.ಕೆ ಅವರು. ಚರ್ಚೆಗೆ ಆಹ್ವಾನ ಕೊಟ್ಟಾರ ಅವರು, ನಾನ್ ಕೊಟ್ಟಿದ್ದಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಸಿದ್ಧ ಇದ್ದೀನಪ್ಪ ಅಂತ ಹೇಳಿದ್ರು. ನಾವು ಅಂತ ದೊಡ್ಡ ಮಟ್ಟದಲ್ಲಿ ಬ್ಯುಸಿ ಇಲ್ಲ. ಯಾಕೆಂದ್ರೆ ನಾವು ಟೇಪ್ ಹಿಡಿಬೇಕು, ಮಧ್ಯರಾತ್ರಿಲಿ ಹೋಗಿ ಚದರಡಿ ಎಷ್ಟೈತೆ ಅಂತ ಲೆಕ್ಕ ಹಾಕ್ಬೇಕು, ಅದಕ್ಕೆ ರೇಟ್ ಫಿಕ್ಸ್ ಮಾಡಬೇಕು, ಅದ್ರಲ್ಲಿ ನಮಗೆ ಆ ಬ್ಯುಸಿ ಇಲ್ಲ. ನಾವು ಬ್ಯುಸಿ ಇರೋರು ಅವ್ರು ಹೇಳ್ಬೇಕು ಟೈಮ್, ನಾವು ಫ್ರೀ ಆಗಿರೋರು. ಅದು ಬಿಟ್ಬಿಟ್ಟು ನನ್ ಕೇಳಿದ್ರೆ ನಾನೇನ್ ಹೇಳಿ? ಈಗ 3 ದಿನ ಅರ್ಧ ರಾತ್ರಿವರೆಗೆ ಏನೇನ್ ಮಾಡ್ತಾರೆ ಗೊತ್ತಿಲ್ವ? ದಿನ ಇಷ್ಟು ವಸೂಲಿ ಆಗ್ಲೇಬೇಕು ಅಂತೇಳಿ ಅದೊಂದು ಫಿಕ್ಸ್ ಮಾಡ್ಕೊಂಡು ಅವ್ರ ಜೀವನ ಮಾಡೋರು. ಬ್ಯುಸಿ ಇರೋರು ಅವರು, ಪಾಪ ಒಂದೊಂದು ಸೆಕೆಂಡ್ ಅವ್ರಿಗೆ ಇಂಪಾರ್ಟೆಂಟ್. ಅವ್ರು ಹೇಳ್ಬೇಕಪ್ಪ ಡೇಟ್ ಬರ್ಲಿ. ಈಗನೇ ನಾನು ಹೇಳೋದು ಬೇಡ, ನಮ್ಮ ಮಾಗಡಿ ಮಂಜು ಬಾರಪ್ಪ ಇಲ್ಲೇ ಚರ್ಚೆ ಮಾಡೋಣ ಅಂತೀವಿ, ಬರ್ಲಿ, ಜನಗಳ ಮುಂದೆ ಚರ್ಚೆ ಆಗಲಿ. ಅಲ್ಲಿರೋ ಜನಗಳ ಮುಂದೆ ಚರ್ಚೆ ಮಾಡೋದಕ್ಕೆ ನಂದೇನು ಅಧ್ಯಕ್ಷ. ಅಲ್ಲಿರೋ ರೈತರು ಕೂಡ ಹೇಳ್ತಾರೆ, ನಮ್ ಜೊತೆ ಚರ್ಚೆನೆ ಮಾಡಿಲ್ಲ, ಯಾವ ರಿಟರ್ನ್ಗಳು ಬಂದಿಲ್ಲ. ನಾನು ಹೇಳಿದ್ದು ಅದನ್ನೇ ಬ್ರದರ್. ಅಲ್ಲಿ ಯಾವ ರೈತರ ಹತ್ರನೂ ಮಾತಾಡಿಲ್ಲ. 100ಕ್ಕೆ 80 ಭಾಗ ರೈತರು ಕೊಡಕ್ ತಯಾರಾಗಿಲ್ಲ. ಇವ್ರು ಯಾವ ರೀತಿ ಮಾಡಕ್ ಸಾಧ್ಯ? ನಾನು ಹೇಳ್ತಿರೋದು ಅದನ್ನೇ. 80% ರೈತರು ಒಪ್ಕೊಂಡಿದ್ದಾರೆ ಅಂತ ಅವ್ರು ಎಲ್ಲಿ ಒಪ್ಕೊಂಡವ್ರೆ? ಯಾವ ರೈತರ ಹತ್ರ ಮಾತಾಡವ್ರೆ? ದಿನ ಈಗ ಒಂದ್ ಕೆಲಸ ಮಾಡಿ, ನಮ್ಮ ಚಾನಲ್ನವರೆಲ್ಲ ಬಂದ್ಬಿಡಿ, ಬೇಕಾದ್ರೆ ನಾನು ಒಂದ್ ದಿವ್ಸ ಫ್ರೀ ಮಾಡ್ಕೊತೀನಿ. ಬೆಳಗ್ಗೆಯಿಂದ ರಾತ್ರಿ 8 ಗಂಟೆವರೆಗೆ ನಿಮ್ ಜೊತೆಲೆ ಬರ್ತೀನಿ, ಹೋಗೋಣಂತೆ. ಅವರು ಬರಲಿ, ಜನಗಳನ್ನ ನೀವು ಕ್ಯಾಮರಾ ಹಿಡೀರಿ ಪ್ರತಿ ಊರಲ್ಲಿ. ಪರ್ಸೆಂಟೇಜ್ ನಿಮಗೆ ಗೊತ್ತಾಯ್ತದಲ್ಲ, ಜನ ಒಪ್ಪಿಗೆ ಕೊಟ್ಟವರು ಇಲ್ವಾ ಅಂತ ಹೇಳಿ. ಇದು ಇರ್ತಕ್ಕಂಥದ್ದು. ಅದು ಬಿಟ್ಟಾಕಿ ಅವ್ರಿಗೆ ಏನ್ ಮಾಡ್ತಾರ ನೋಡೋಣ. ಈಗ ಪಾಪ ಬಹಳ ಸ್ಪೀಡಲ್ಲಿ ಅವ್ರಿಗೆ